ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ವಿಜಯ್ ನಾಗ್. ವರ್ಲ್ಡ್ ಅರೌಂಡಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾವಿಂದು ಹಿಂದಿಯ ಪ್ರಮುಖ ಸಾಹಿತ್ಯಕಾರರಾದಂತಹ ಪದ್ಮಶ್ರೀ ಪುರಸ್ಕೃತ ಧರ್ಮವೀರ್ ಭಾರತಿಯವರ ಪ್ರಖ್ಯಾತ ಕಾದಂಬರಿಯಾದ ಗುನಾಹೋಂ ಕೆ ದೇವತಾವನ್ನು ಪರಿಚಯ ಮಾಡಿಕೊಳ್ಳೋಣ. 1949ರಲ್ಲಿ ಪ್ರಕಟಣೆಯಾದ ಈ ಕಾದಂಬರಿ ಇಂದಿಗೂ ಕೂಡ ತನ್ನ ಸ್ಥಾನವನ್ನು ಜನಮಾನಸದಲ್ಲಿ ಉಳಿಸಿಕೊಂಡಿದೆ. ಅಷ್ಟೇ ಅಲ್ಲದೆ ಪ್ರೇಮ್ಚಂದ್ ಅವರ ನಂತರ ಹಿಂದಿ ಸಾಹಿತ್ಯದಲ್ಲಿ ಅತ್ಯಂತ ಪ್ರಮುಖ ಸ್ಥಾನವನ್ನು ಧರ್ಮವೀರ್ ಭಾರತಿಯವರಿಗೆ ನೀಡುವಲ್ಲಿ ಇದೂ ಸಹ ಕಾರಣ ಎಂದರೆ ಹೇಳಬಹುದು. ಸ್ನೇಹಿತರೆ, ಇದೊಂದು ಪ್ಲಟೋನಿಕ್ ಪ್ರೇಮ ಕಾದಂಬರಿ. ಇದು ಓದುಗರಲ್ಲಿ ಯಾವ ರೀತಿ ಪ್ರಭಾವ ಬೀರಿದೆ ಎಂದರೆ ಒಂದು ರೀತಿಯ ಕಲ್ಟನ್ನೇ ಶುರು ಮಾಡಿದೆ. ಭಾರತೀಯ ಅನೇಕ ಭಾಷೆಗಳಲ್ಲಿ ಇದರ ಅನುವಾದ ಕೂಡ ಆಗಿದೆ. ಸ್ನೇಹಿತರೆ, ವಿಡಿಯೋದಲ್ಲಿ ಮುಂದುವರಿಯುವ ಮುನ್ನ ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯದಿರಿ. ಅದೇ ರೀತಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಷನ್ ಎಂದು ಆಯ್ಕೆ ಮಾಡಿ. ಈ ಗುನಾಹೋಂ ಕೆ ದೇವತಾ ಭಾರತದ ಅತ್ಯಂತ ಪ್ರಸಿದ್ಧ ದುಃಖಾತ್ಯದ ಕಾದಂಬರಿಗಳಲ್ಲಿ ಒಂದಾಗಿದೆ. ಹಾಗಾದರೆ ಈ ಕಾದಂಬರಿಯಲ್ಲಿ ಧರ್ಮವೀರ್ ಭಾರತಿಯವರು ಏನನ್ನು ಬರೆದಿದ್ದಾರೆ ಎಂಬುದನ್ನು ಒಮ್ಮೆ ನೋಡೋಣ. ಈ ಕಾದಂಬರಿಯನ್ನು ಒಂದು ವಿಮರ್ಶಾತ್ಮಕವಾಗಿ ನೋಡುವುದೇ ಆಗಲಿ ಅಥವಾ ಇದರ ಬಗ್ಗೆ ಟಿಪ್ಪಣಿಯನ್ನೇ ಮಾಡುವುದೇ ಆಗಲಿ ಶಬ್ದಗಳ ಮೂಲಕ ಒಂದು ರೀತಿ ಕಷ್ಟ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಈ ಕಾದಂಬರಿಯಲ್ಲಿ ಪ್ರೇಮದ ಅವ್ಯಕ್ತವಾದ ಮತ್ತು ಅಲೌಕಿಕ ಎಂದೇ ಹೇಳಬಹುದಾದಂತಹ ಚಿತ್ರಣವಿದೆ. ಈ ಗುನಾಹೋಂ ಕೆ ದೇವತಾ ಇಲಹಾಬಾದ್ ಎಂಬ ಸ್ಥಳದಲ್ಲಿ ನಡೆಯುತ್ತದೆ. ಧರ್ಮವೀರ್ ಭಾರತಿಯವರು ತಮ್ಮ 23ನೇ ವಯಸ್ಸಿನಲ್ಲಿ ಈ ಪ್ರಸಿದ್ಧ ಕಾದಂಬರಿಯನ್ನು ಬರೆದಿದ್ದಾರೆ. ಈ ಕಾದಂಬರಿಯ ಪರಿಪಕ್ವತೆ ಅಥವಾ ದರ್ಶನವನ್ನು ಗಮನಿಸಿದಾಗ ಈ ಕಾದಂಬರಿಕಾರ ಕೇವಲ 23 ವರ್ಷ ವಯಸ್ಸಿದ್ದಾಗಲೇ ಇಂತಹ ಒಂದು ಪ್ರಸಿದ್ಧವಾದ ಅತ್ಯುತ್ತಮವಾದ ಕೃತಿಯನ್ನು ಬರೆದನೇ ಎಂಬ ಪ್ರಶ್ನೆ ಕೂಡ ಮೂಡುತ್ತೆ. ಸ್ನೇಹಿತರೆ, ಈ ಕಾದಂಬರಿ ಪ್ರಕಟಣೆಯಾಗಿ ಎಷ್ಟೋ ವರ್ಷಗಳ ನಂತರವೂ ಕೂಡ ಇದರಲ್ಲಿರುವ ಕಥಾ ಹಂದರದ ಕಾರಣದಿಂದಾಗಿ ಇಂದಿಗೂ ಸಹ ಜನರಲ್ಲಿ ಅತ್ಯಂತ ಆಕರ್ಷಣೆಯನ್ನು ಇದು ಒಳಗೊಂಡಿದೆ. ಪ್ರೇಮದ ಅತ್ಯುನ್ನತ ಸ್ಥಾನವಾಗಿ ತ್ಯಾಗವನ್ನು ಈ ಕಾದಂಬರಿಯಲ್ಲಿ ನಮಗೆ ನೀಡಲಾಗಿದೆ. ಸ್ನೇಹಿತರೆ, ಈ ಕಾದಂಬರಿಯ ಪ್ರಮುಖ ಪಾತ್ರಗಳಾಗಿ ಚಂದರ್, ಸುಧಾ, ವಿಂತಿ ಮತ್ತು ಪಮ್ಮಿ ಎಂಬ ವ್ಯಕ್ತಿಗಳು ಬರುತ್ತಾರೆ. ಸುಧಾ ಅವರ ತಂದೆ ಇಲಹಾಬಾದ್ ಯೂನಿವರ್ಸಿಟಿಯಲ್ಲಿ ಒಬ್ಬ ಪ್ರೊಫೆಸರ್ ಆಗಿದ್ದರು. ಅವರ ಹೆಸರು ಡಾಕ್ಟರ್ ಶುಕ್ಲಾ ಎಂದಿದೆ. ಅವರ ಪ್ರಿಯ ಶಿಷ್ಯರಲ್ಲಿ ಒಬ್ಬನಾಗಿ ಚಂದರ್ ಇಲ್ಲಿ ಕಾಣಸಿಗುತ್ತಾನೆ. ಅವರು ಕೂಡ ಚಂದರನ್ನು ತಮ್ಮ ಮಗನೆಂದೇ ಭಾವಿಸಿದ್ದರು. ಇದೇ ಕಾರಣದಿಂದಾಗಿ ಅವರ ಮನೆಗೆ ಯಾವುದೇ ಅಡೆತಡೆ ಇಲ್ಲದೆ ಚಂದರ್ ಹೋಗಿ ಬರಬಹುದಿತ್ತು. ನಿಧಾನವಾಗಿ ಅವರಿಬ್ಬರ ನಡುವೆ, ಅಂದರೆ ಡಾಕ್ಟರ್ ಶುಕ್ಲಾ ಅವರ ಮಗಳಾದ ಸುಧಾ ಮತ್ತು ಚಂದರ್ ನಡುವೆ ಪ್ರೇಮ ಯಾವಾಗ ಬೆಳೆಯಿತು ಎನ್ನುವುದು ಗೊತ್ತಾಗುವುದೇ ಇಲ್ಲ. ಆದರೆ ಇಲ್ಲಿ ಒಂದು ಗಮನಿಸಬೇಕು ಸ್ನೇಹಿತರೆ, ಅದೇನೆಂದರೆ ತನ್ನ ಪ್ರೊಫೆಸರ್ ತನ್ನ ಮೇಲೆ ಇಟ್ಟಿದ್ದ ಅಭಿಮಾನ, ಅವರ ಅನನ್ಯವಾದ ಸಹಾಯದ ಕಾರಣದಿಂದಾಗಿ ಚಂದರ್ ಅವಳಿಗೆ ತನ್ನ ಪ್ರೇಮವನ್ನು ಹೇಳಿಕೊಳ್ಳಲು ಸಾಧ್ಯವಾಗುವುದೇ ಇಲ್ಲ. ಇದೊಂದು ರೀತಿಯ ಭಕ್ತಿಯ ಮೇಲೆ ಆಧಾರಿತವಾದ ಪ್ರೇಮವೆಂದೇ ಹೇಳಬಹುದು. ಚಂದರ್ ಸುಧಾಳಿಗೆ ಒಬ್ಬ ದೇವತೆಯಾಗಿ ಕಂಡು ಅವಳ ಆರಾಧ್ಯ ದೈವವಾಗಿ ನಿಂತು ಬಿಟ್ಟಿದ್ದ. ಅವರಿಬ್ಬರು ಒಬ್ಬರಿಗೊಬ್ಬರು ಸಂತೋಷವಾಗಿರಬೇಕೆಂದು ಇಷ್ಟವೇನೋ ಪಡುತ್ತಿದ್ದರು. ಆದರೆ ಸಾಮಾಜಿಕ ಬಂಧನಗಳಿಂದಾಗಿ ಅವರು ತಮ್ಮ ಪ್ರೇಮವನ್ನು ಒಬ್ಬರಿಗೊಬ್ಬರು ವ್ಯಕ್ತಪಡಿಸಲು ಸಾಧ್ಯವಾಗುವುದೇ ಇಲ್ಲ. ಸುಧಾಳ ಮನಸ್ಸಿಗೆ, ಅವಳ ಕಣ್ಣಿಗೆ ಚಂದರ್ ತಾನೊಬ್ಬ ದೇವರಾಗಿ ಇರಬೇಕೆಂದು ಬಯಸತೊಡಗಿದ. ಅದೇ ರೀತಿ ಆತನೂ ಕೂಡ ಆಗಿಬಿಡುತ್ತಾನೆ. ಸ್ನೇಹಿತರೆ, ಅವನ ಮನಸ್ಸಿನೊಳಗೆ ಪ್ರೇಮದ ಬಗ್ಗೆ ಇದ್ದಂತಹ ದ್ವಂದ್ವ ಅಥವಾ ಹೊಯ್ದಾಟಗಳು ಇಡೀ ಕಾದಂಬರಿಯಲ್ಲಿ ನಮಗೆ ಪ್ರಮುಖವಾಗಿ ಎದ್ದು ಕಾಣುತ್ತೆ. ಕಾದಂಬರಿಯಲ್ಲಿ ಒಂದು ಮಹತ್ವದ ತಿರುವು ಯಾವುದೆಂದರೆ ಸುಧಾಳ ಮದುವೆ ಬೇರೆ ವ್ಯಕ್ತಿಯ ಜೊತೆ ಆಗಿಬಿಡುತ್ತದೆ ಹಾಗೂ ಚಂದರ್ ಒಂಟಿಯಾಗುತ್ತಾನೆ. ಅವಳ ಪ್ರೇಮದಲ್ಲಿ ಹುಚ್ಚನಾಗಿ ಹೋಗಿದ್ದ ಚಂದರ್ ಕೊನೆಗೆ ತನ್ನ ಮನಸ್ಸಿನೊಳಗೆ ಪ್ರೇಮಕ್ಕಾಗಿ ನೀಡಿದ್ದ ಸ್ಥಾನವನ್ನೇ ಅನುಮಾನದಿಂದ ನೋಡಲು ಶುರು ಮಾಡಿಬಿಡ್ತಾನೆ. ಮನಸ್ಸಿನ ಶಾಂತಿಗೋಸ್ಕರ ಅಲೆಯುತ್ತಿದ್ದ ಚಂದರ್ ಪಮ್ಮಿ ಎಂಬ ಹೆಸರಿನ ಆಂಗ್ಲೋ ಇಂಡಿಯನ್
ಯುವತಿಯ ಹತ್ತಿರ ಆಕರ್ಷಿತನಾಗುತ್ತಾನೆ. ಪ್ರೇಮ ನಾನೆಂದುಕೊಂಡಂತೆ ಬೇರೇನೂ ಅಲ್ಲದೆ ಕೇವಲ ಶರೀರದ ಆಕರ್ಷಣೆ ಮಾತ್ರ ಎಂದು ಅವನಿಗೆ ಅನಿಸೋಕ್ಕೆ ಶುರುವಾಗ್ತದೆ ಸ್ನೇಹಿತರೆ. ಬಯಕೆ ಅಂದರೆ ಕಾಮದ ಹೊರತಾಗಿ ಪ್ರೇಮ ಇರಲು ಸಾಧ್ಯವೇ ಇಲ್ಲ ಎನಿಸುತ್ತೆ. ಗೆಳೆಯರೇ, ಈ ಕಾದಂಬರಿಯನ್ನು 2 ಭಾಗಗಳಾಗಿ ನಾವು ನೋಡ್ಬೋದು. ಮೊದಲನೇ ಭಾಗದಲ್ಲಿ ಧರ್ಮವೀರ್ ಭಾರತಿಯವರು ಒಂದು ಆದರ್ಶವಾದಿ ಎನಿಸುವಂತಹ ಪ್ರೇಮಿಯ ಮಾನಸಿಕತೆಯನ್ನು ತೋರಿಸಿಕೊಟ್ಟಿದ್ದಾರೆ. ಅದೇ ರೀತಿ 2ನೇ ಭಾಗದಲ್ಲಿ ಪ್ರೇಮದ ಒಳಗೆ ಅಡಗಿರುವಂತಹ ಕಾಮ, ಬಯಕೆ ಇಂಥವುಗಳನ್ನು ತೋರಿಸಿಕೊಟ್ಟಿದ್ದಾರೆ. ಈ ಪ್ರೇಮದ ಕಡೆಗೆ ಈ ಕಾದಂಬರಿಯಲ್ಲಿ ಕಂಡುಬರುವ ಪಾತ್ರಗಳಿಗೆ ತಮ್ಮದೇ ಆದಂತಹ ಒಂದು ದೃಷ್ಟಿಕೋನ ಇರುತ್ತದೆ. ಕಾದಂಬರಿಯ ಪ್ರತಿ ತಿರುವಿನಲ್ಲೂ ಕೂಡ ಪ್ರೇಮ ಮತ್ತು ಕಾಮದ ನಡುವೆ ಹಗ್ಗಜಗ್ಗಾಟ ಕಂಡುಬರ್ತದೆ. ಕೆಲವು ಬಾರಿ ಆದರ್ಶ ಮುನ್ನೆಲೆಗೆ ಬಂದರೆ ಮತ್ತೊಂದು ಬಾರಿಗೆ ಶರೀರದ ಆಕರ್ಷಣೆ ಮುಂದಾಗುತ್ತದೆ. ತನ್ನನ್ನು ಮಗನಂತೆ ಸಾಕಿ ಸಲಹಿ ಮುಂದೆ ಬರಲು ಸಹಾಯ ಮಾಡಿದ ಪ್ರೊಫೆಸರ್ಗೆ ಅನ್ಯಾಯ ಮಾಡುವುದು ಹೇಗೆ? ಆತನ ಮಗಳನ್ನೇ ನಾನು ಹೇಗೆ ಪ್ರೀತಿಸಲಿ ಅಥವಾ ಮದುವೆ ಆಗಲಿ ಎಂದು ಚಂದರ್ಗೆ ಅನಿಸುತ್ತೆ. ಇದೇ ಕಾರಣದಿಂದಾಗಿ ಅವನು ತನ್ನ ಪ್ರೀತಿಯನ್ನು ಸುಧಾಳಿಗೆ ವ್ಯಕ್ತಪಡಿಸಲು ಸಾಧ್ಯವಾಗುವುದೇ ಇಲ್ಲ. ಈ ಒಂದು ತಪ್ಪಿನಿಂದ ಆತ ಗುನಾಹೋಂಕೆ ದೇವತಾ ಅಂದರೆ ತಪ್ಪುಗಳ ದೇವತೆ ಆಗಿಬಿಡುತ್ತಾನೆ. ಅವನ ಪಾತ್ರದ ಮೂಲಕ ಧರ್ಮವೀರ್ ಭಾರತಿಯವರು ಮಧ್ಯಮ ವರ್ಗದ ಯುವಕರ ಮಾನಸಿಕ ಸ್ಥಿತಿಯನ್ನು ಇಲ್ಲಿ ನಮಗೆ ಚಿತ್ರಿಸಿಕೊಟ್ಟಿದ್ದಾರೆ. ಸಮಾಜದ, ಕುಟುಂಬದ ಆಸೆಗಳ ಅಥವಾ ಜವಾಬ್ದಾರಿಗಳ ಮುನ್ನೆಲೆಯಲ್ಲಿ ತಮ್ಮ ಮನಸ್ಸಿನ ಅಥವಾ ವೈಯಕ್ತಿಕ ಭಾವನೆ, ಆಸೆಗಳನ್ನು ಅವರು ಬಲಿಕೊಡಬೇಕಾಗಿ ಬರುತ್ತದೆ. ಈ ಕಾದಂಬರಿಯಲ್ಲಿ ಪ್ರಮುಖವಾಗಿ ಸುಧಾ ಮತ್ತು ಚಂದರ್ ಎಂಬ ಈ ಪಾತ್ರಗಳ ನಡುವೆ ಇಡೀ ಕತೆ ಹೆಣೆಯಲ್ಪಟ್ಟಿದ್ದರೂ ಕೂಡ ಇದರಲ್ಲಿ ಅಂದರೆ ಈ ಕಾದಂಬರಿಯಲ್ಲಿ ಕಂಡುಬರುವ ಅನೇಕ ಪಾತ್ರಗಳು ಕತೆಗೆ ವಿವಿಧ ಆಯಾಮವನ್ನೇ ನೀಡುತ್ತವೆ. ಸುಧಾಳ ಕಸಿನ್ ಆಗಿದ್ದಂತಹ ವಿಂತಿ ಓರ್ವ ಸರಳ ಮತ್ತು ಪರಿಪಕ್ವ ಪಾತ್ರವಾಗಿ ಕಂಡುಬಂದಿದೆ. ಅದೇ ರೀತಿ ಮುಕ್ತ ವಿಚಾರದ, ನೇರ ಮಾತಿನ, ಆಕರ್ಷಕ ವ್ಯಕ್ತಿತ್ವ ಹೊಂದಿದ್ದಂತಹ ಪಮ್ಮಿ ಡಿಕ್ರೂಸ್, ಅದೇ ರೀತಿ ಅವನ ಅಣ್ಣನೂ ಕೂಡ ಈ ಕಾದಂಬರಿಯನ್ನು ಅಂದರೆ ಈ ಕಾದಂಬರಿಯ ಕಥೆಯು ಸಾಗುವಂತೆ ಮಾಡುತ್ತಾರೆ. ಈ ಎಲ್ಲ ಪಾತ್ರಗಳು ತಮ್ಮ ಅನುಭವ, ಕತೆ, ಈ ಎಲ್ಲ ಪಾತ್ರಗಳು ತಮ್ಮ ಬೇರೆ ಬೇರೆ ಅನುಭವ, ಚರಿತ್ರೆ ಹಾಗೂ ದೃಷ್ಟಿಕೋನಗಳ ಕಾರಣದಿಂದಾಗಿ ಕಥೆಯನ್ನು ಮುಂದುವರೆಯಲು ಸಹಾಯ ಮಾಡುತ್ತವೆ. ಈ ಪಾತ್ರಗಳ ಬೇರೆ ಬೇರೆ ಅನುಭವಗಳು ಮತ್ತು ವಿಚಾರಧಾರೆಯಿಂದಾಗಿ ಓದುಗರನ್ನು ತಮ್ಮತ್ತ ಸೆಳೆಯುವಲ್ಲಿ ಇವು ಯಶಸ್ವಿಯಾಗಿದೆ ಎಂದೇ ಹೇಳಬಹುದು. ಇಡೀ ಕತೆ ಪ್ರಾರಂಭದಲ್ಲಿ ಒಂದು ರೀತಿ ಸಾಧಾರಣ ಎನಿಸಿದರೂ ತನ್ನ ಕೊನೆಗೆ ಒಂದು ಅಸಾಧಾರಣ ಸ್ಥಿತಿಯನ್ನು ತಲುಪಿಬಿಡುತ್ತದೆ. ನಿಮ್ಮ ಮನಸ್ಸನ್ನು ಅಲುಗಾಡಿಬಿಡಿಸುತ್ತದೆ ಸ್ನೇಹಿತರೆ. ನಿಮ್ಮ ಮನಸ್ಸೊಳಗಿನ ಮಾತುಗಳನ್ನು ಮುಂದೆ ನೀಡಲು ಅಥವಾ ಹೇಳಿಬಿಡಲು ಯಾವುದೇ ರೀತಿ ಸಂಕೋಚ ಇರಬಾರದು ಎಂದು ಕೂಡ ಇದು ನಮಗೆ ತಿಳಿಸಿಕೊಡುತ್ತದೆ. ಪ್ರೇಮ, ಪವಿತ್ರತೆ, ತ್ಯಾಗ, ಅದೇ ರೀತಿ ಸಾಮಾಜಿಕ ಬಂಧನಗಳಂತಹ ಅಂಶಗಳಿಂದ ಹೆಣೆಯಲಾದ ಕಾದಂಬರಿ ಈ ಗುನಾಹೋಂಕ ದೇವತಾ ಆಗಿದೆ ಸ್ನೇಹಿತರೆ. ಈ ಕಾದಂಬರಿ ಪ್ರೇಮಕ್ಕೆ ಒಂದು ಹೊಸ ಪರಿಭಾಷೆಯನ್ನೇ ನೀಡುತ್ತದೆ. ಪ್ರೇಮ ಕೇವಲ ಪವಿತ್ರವಷ್ಟೇ ಅಲ್ಲ, ಅದೊಂದು ತ್ಯಾಗದ ಪರಾಕಾಷ್ಠೆ ಎಂದು ಈ ಕಾದಂಬರಿ ಚಿತ್ರಿಸಿಕೊಡುತ್ತದೆ. ಎಲ್ಲರಿಗೂ ಅರ್ಥವಾಗುವಂತಹ ಸಾಮಾನ್ಯ ಭಾಷೆಯಲ್ಲಿ ಬರೆಯಲಾಗಿರುವ ಈ ಕಾದಂಬರಿ ಸಮಾಜಕ್ಕೆ ಕನ್ನಡಿಯನ್ನು ಹಿಡಿದಂತಿದೆ. ಕಾದಂಬರಿಯ ಕೊನೆಗೆ ನಿಮ್ಮ ಭಾವನೆಯನ್ನು ನೀವು ಹತ್ತಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಸ್ನೇಹಿತರೆ. ನಿಮ್ಮ ಮನಸ್ಸನ್ನು ಕೊನೆಯವರೆಗೂ ಅಲುಗಾಡಿಸಿಬಿಡುವಂತಹ ಶಕ್ತಿಯನ್ನು ಈ ಕಾದಂಬರಿ ಹೊಂದಿದೆ. ಈ ಕಾದಂಬರಿಯ ಪುಟಗಳ ನಡುವೆ ಧರ್ಮವೀರ್ ಭಾರತಿಯವರು ನೀಡಿರುವಂಥ ಕತೆ ಓದುಗರನ್ನು ಕೊನೆಯವರೆಗೂ ತನ್ನಲ್ಲಿ ಹಿಡಿದಿಟ್ಟುಕೊಳ್ಳುವಂತೆ ಮಾಡಿಬಿಡುತ್ತದೆ. ಸುಧಾಳ ಆಂತರ್ಯದ ಪ್ರೇಮ ಆಗಲಿ ಅಥವಾ ಚಂದರ್ನ ಮನಸ್ಸಿನೊಳಗಿನ ಹೊಯ್ದಾಟ, ಪಮ್ಮಿಯ ಪರಿಪಕ್ವವಾದ ಪ್ರೇಮ,
ಪಮ್ಮಿಯ ಯಥಾರ್ಥವಾದಿ ಪ್ರೇಮ, ವಿಂತಿಯ ಸಹನಶೀಲತೆ ಹಾಗೂ ಪರಿಪಕ್ವವಾದ ಪ್ರೇಮ. ಇದರೆಲ್ಲರ ಒಟ್ಟಿಗೆ ಧರ್ಮವೀರ್ ಭಾರತಿಯವರ ಅವಿಸ್ಮರಣೀಯವಾದಂತಹ ಲೇಖನ, ಬರಹ ಇವೆಲ್ಲವೂ ಸೇರಿ ಈ ಕಾದಂಬರಿಯನ್ನು ಓದಲೇಬೇಕೆನ್ನುವಂತೆ ಮಾಡಿಬಿಡುತ್ತದೆ. ಸ್ನೇಹಿತರೆ, ಇಲ್ಲಿಯವರೆಗೂ ನೀವು ಹಿಂದಿ ಸಾಹಿತ್ಯದ ಪ್ರಮುಖ ಬರಹಗಾರರಲ್ಲಿ ಒಬ್ಬರಾದಂತಹ ಧರ್ಮವೀರ್ ಭಾರತಿಯವರ ಗುಣಾಹುಂಕ ದೇವತಾ ಕಾದಂಬರಿಯ ಪರಿಚಯ ಮಾಡಿಕೊಂಡಿರಿ. ಈ ವಿಡಿಯೋ ನಿಮಗೆ ಇಷ್ಟವಾಯಿತು ಎಂದುಕೊಂಡಿದ್ದೇನೆ. ಹಾಗಾಗಿದ್ದರೆ ನೀವು ಲೈಕ್ ಮಾಡಿ, ಶೇರ್ ಮಾಡುವುದನ್ನು ಮರೆಯದಿರಿ. ಅದೇ ರೀತಿ ನಿಮಗೆ ಮುಂದಿನ ದಿನಗಳಲ್ಲಿ ಯಾವ ಕಾದಂಬರಿ ಅಥವಾ ಯಾವ ಕೃತಿಯ ಬಗ್ಗೆ ನೀವು ವಿಡಿಯೋ ನೋಡಲು ಬಯಸುತ್ತೀರಿ ಎಂಬುದನ್ನು ಮರೆಯದೆ ಕಮೆಂಟ್ ಮಾಡಿ. ಧನ್ಯವಾದ.